ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಗ್ರಾಮದ ಮೂಡಲ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ನಿಲ್ಲಿರುವ ಶಾಸನವನ್ನು ಪ್ರೊಫೆಸರ್ ನರಸಿಂಹನವರ ಮಾರ್ಗದರ್ಶನದಲ್ಲಿ ಕೆ ಧನಪಾಲ್, ಸುದರ್ಶನ ರೆಡ್ಡಿ ಡಿ ಎನ್ ಹಾಗೂ ಅಪ್ಪೇಗೌಡನಹಳ್ಳಿ ತ್ಯಾಗರಾಜ್ ಅವರ ತಂಡವು ಮರು ಅಧ್ಯಯನ ನಡೆಸಿ ಶಾಸನದ ಕಾಲ ಹಾಗೂ ದಾನ ವಿವರವುಳ್ಳ ಮಾಹಿತಿಯನ್ನು ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಈ ಶಾಸನವನ್ನು ಬಿ ಎಲ್ ರೈಸ್ ಅವರು ಎಪಿಗ್ರಫಿಯಾ ಕರ್ನಾಟಕ ಸಂಪುಟ 9 ದೇವನಹಳ್ಳಿ ಶಾಸನ ಸಂಖ್ಯೆ 29ರಲ್ಲಿ ದಾಖಲಿಸಿದ್ದರು. ಆದರೆ ಪಾಠ, ಸಾರಾಂಶ ಇತರೆ ವಿವರಗಳು ಅಸ್ಪಷ್ಟವಾಗಿದ್ದವು. ಹಾಗಾಗಿ ತಂಡವು ಸ್ಥಳೀಯರ ಸಹಕಾರ ಪಡೆದು ಹಾಳಾಗುತ್ತಿದ್ದ ಶಾಸನವನ್ನು ಸಂರಕ್ಷಿಸಿ ಅಧ್ಯಯನ ಮಾಡಿದೆ. ಈ ಶಾಸನದಲ್ಲಿ ಶಕವರ್ಷದ ಉಲ್ಲೇಖ, ಸಾಮಂತಾಧಿಪತಿಯಾದ ಅಂಕಿಯ ನಾಯಕನ ಬದಲು ರಂಕಿಯ ನಾಯಕ, ಅಂಬಡಕ್ಕಿನಾಡು ಎಂಬ ಬರಹದ ಬದಲು ಅಂಜಹನಾಡು ಹಾಗೂ ದಾನದ ವಿವರಗಳನ್ನು ಸರಿಯಾಗಿ ದಾಖಲಿಸಿರಲಿಲ್ಲ. ಇದರಿಂದ ಇತಿಹಾಸವನ್ನು ಸರಿಯಾಗಿ ದಾಖಲಿಸಲು ಸಾಧ್ಯವಾಗಿರಲಿಲ್ಲ. ಪ್ರಸ್ತುತ ತಂಡವು ಶಾಸನದ ಮರುಓದನ್ನು ಮಾಡಿ ಶಾಸನದ ಕಾಲವನ್ನು ಕ್ರಿಸ್ತ ಶಕ 1412 ಹಾಗೂ ವಿಜಯನಗರ ದೊರೆ 1ನೇ ದೇವರಾಯ ಆಳುತ್ತಿದ್ದ ಸಮಯದಲ್ಲಿ ಮಹಾಪ್ರಧಾನ ನಾಗಣ್ಣ ದಂನಾಯಕರು ಈ ಪ್ರದೇಶವನ್ನು ಆಳುತ್ತಿದ್ದರು. ಆಗ ಸಾಮಂತನಾದ ಅಂಕಿಯ ನಾಯಕನ ಮಗ ತನ್ಮೀಯ ನಾಯಕರು ಅಂಬಡಕ್ಕಿನಾಡಿನ ವಡಿಗೆಹಳ್ಳಿ, ಇಂದಿನ ವಿಜಯಪುರ ಗ್ರಾಮದಲ್ಲಿ ಸಂತೆಯನ್ನು ಕಟ್ಟಿ, ಅಂದರೆ ಸಂಧೆ ನಡೆಯಲು ಅವಕಾಶ ಮಾಡಿಕೊಟ್ಟು ಗ್ರಾಮದ ಗಣೇಶ್ವರ ಮತ್ತು ಗೌರೇಶ್ವರ ದೇವರ ಪೂಜಾ ಕೈಂಕರ್ಯಗಳಿಗೆ ದಾನವನ್ನು ನೀಡಿದ್ದಾರೆ. ಇದೇ ಸಮಯದಲ್ಲಿ ಇಲ್ಲಿನ ನಾನಾದೇಶಿ, ಸಾಲುಮೂಲೆ, ಒಡ್ಡ ವ್ಯವಹಾರಿಗಳಲ್ಲಿ ಪ್ರಮುಖ ವರ್ತಕರಾದ ಬಯಪ್ಪ, ದೇವಪ್ಪ, ನಕ್ಕಿಸೆಟ್ಟಿ ಮುಂತಾದ ಸೆಟ್ಟಿ ವರ್ತಕರು ಸೇರಿಕೊಂಡು ಗೌರೇಶ್ವರ ದೇವರಿಗೆ ಸಂತೆಯ ಮಗಮ, ಇಂಗು, ಗಂಧ, ಕರ್ಪೂರ, ಕಸ್ತೂರಿ, ಮೆಣಸು, ಜವದಿ ಹೀಗೆ ಅನೇಕ ತೆರಿಗೆಗಳ ಸರ್ವಸ್ವಾಮ್ಯವನ್ನು ಬಿಟ್ಟುಕೊಟ್ಟಿರುವ ಅಮೂಲ್ಯ ಮಾಹಿತಿಯು ಈ ಶಾಸನದಿಂದ ಲಭ್ಯವಾಗುತ್ತದೆ. ಜೊತೆಗೆ ಈ ದಾನಕ್ಕೆ ಶ್ರೀಗೌರೇಶ್ವರ, ಗಣೇಶ್ವರ, ನಾಡಿನ ಪ್ರಮುಖರ ಸಾಕ್ಷಿಯಾಗಿ ದಾನ ನೀಡಲಾಗಿದ್ದು ಈ ಶಾಸನವನ್ನು ನಾಚೋಜ ಬರೆದ ಮಾಹಿತಿಯೂ ಲಭ್ಯವಾಗುತ್ತದೆ. ಈ ಮರುಓದಿನಿಂದ ವಿಜಯಪುರ ಗ್ರಾಮದ ಆರ್ಥಿಕ, ಧಾರ್ಮಿಕ ಅಂಶಗಳು, ದೇವಾಲಯಗಳ ಉಲ್ಲೇಖ ಹಾಗೂ ಹಲವಾರು ವರ್ತಕರ ತಂಡವೇ ಇಲ್ಲಿತ್ತು ಎಂಬ ಮಹತ್ವದ ಅಂಶಗಳು ಬೆಳಕಿಗೆ ಬಂದಿದೆ ಎಂದು ಶಾಸನ ತಜ್ಞರಾದ ಪ್ರೊ ಕೆ ಆರ್ ನರಸಿಂಹನ್ ಅಭಿಪ್ರಾಯಪಟ್ಟಿದ್ದಾರೆ. ಈ ಶಾಸನ ಅಧ್ಯಯನದಲ್ಲಿ ಸಂಶೋಧನಾರ್ಥಿ ಎಂ ನರೇಂದ್ರ, ಶಶಿಕುಮಾರ ನಾಯ್ಕ ಹಾಗೂ ಸ್ಥಳೀಯರು ಇದ್ದಾರೆ. ವರದಿ ವಿಡಿ1X ನ್ಯೂಸ್.